ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಯಿಲೆಗಳು ಬರ್ತಾ ಇದೆ. ಅದರಲ್ಲಿ ಒಂದು ಮುಖ್ಯವಾದ ಕಾಯಿಲೆ ಅಂದರೆ ಹೈಪರ್ ಟೆನ್ಷನ್, ಹೈ ಬಿ ಪಿ ಬರೋವಂಥದ್ದು. ಇದು ಯಾಕೋಸ್ಕರ ಬರುತ್ತೆ? 3-4 ಜನರಲ್ಲಿ ಒಬ್ಬರಿಗೆ ಈ ಕಾಯಿಲೆ ಬರ್ತಾ ಇದೆ. ಸೊ ಎಲ್ಲದೂ ಬರೋ ಒಂದು ಕಾಯಿಲೆ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದ್ರಿಂದ ಹಾಗೂ ಸ್ಟ್ರೆಸ್ಸಿಂದ. ಸೊ ಇದನ್ನು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ನಾವು ಯಾವುದೇ ಒಂದು ಕಾಯಿಲೆ ಅಂದರೂ ಮೆಡಿಸಿನ್ಸ್ ತೊಗೊಳ್ತಾ ಹೋಗ್ತೀವಿ. ಸೊ ಅದನ್ನು ನಮಗೆ ಮಧ್ಯೆ ಕಟ್ ಮಾಡಲಿಕ್ಕೆ ಆಗಲ್ಲ. ಇಡೀ ಲೈಫ್ ಕೂಡ ನಾವು ಪರ್ಮನೆಂಟಾಗಿ ಟ್ಯಾಬ್ಲೆಟೇ ಮೊರೆ ಹೋಗ್ತಾ ಇದ್ದೀವಿ. ಸೊ ಇದು ಅಲ್ಲದೆ ಯಾವುದೇ ಔಷಧಿಯ ಅಡ್ಡ ಪರಿಣಾಮ ಇಲ್ಲದೆ ಬೇರೆ ದಾರಿ ಇಲ್ಲವೇ? ಸೊ ಖಂಡಿತವಾಗಿಯೂ ಇದೆ. ನೀವು ಎಷ್ಟೇ ಹೈ ಬಿ ಪಿ ಪ್ರಾಬ್ಲಮ್ ಇದ್ದರೆ ಅಥವಾ ಮಾತ್ರೆಗಳನ್ನು ತಿಂತಾ ಇದ್ದರೂ ಕೂಡ ಅದನ್ನು ಟೇಪರ್ ಡೌನ್ ಮಾಡಿ ಕಡಿಮೆ ಮಾಡ್ಕೋಬೋದು. ಹಾಗೆ ಬರದೇ ಇರೋ ಹಾಗೆ ಪ್ರಿವೆನ್ಷನ್ನಾಗಿ ನಾವು ಕೆಲವೊಂದು ಪರ್ಟಿಕ್ಯುಲರ್ ಪೋಸ್ಚರ್ಸು, ಪ್ರಾಣಾಯಾಮ, ಮುದ್ರಾ ಈ ರೀತಿ ಕಾಂಬಿನೇಷನ್ ಮಾಡಿಕೊಂಡಾಗ ಖಂಡಿತವಾಗಿ ಸರಿಪಡಿಸ್ಕೋಬೋದು. ಈ ಹೈಪರ್ ಟೆನ್ಷನ್ನಲ್ಲಿ ಪ್ರೈಮರಿ ಹೈಪರ್ ಟೆನ್ಷನ್ ಆ್ಯಂಡ್ ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ 2 ಭಾಗಗಳಿದೆ. ಅಂದರೆ ಅದರಲ್ಲಿ ಪ್ರೈಮರಿ ಹೈಪರ್ ಟೆನ್ಷನ್ ಏನಕ್ಕೆ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಸೊ ಯಾವುದೇ ಕಾಸ್ ಇಲ್ಲದೆ ಬಿ ಪಿ ಜಾಸ್ತಿ ಆಗುವಂಥದ್ದು. ಸೆಕೆಂಡ್ರಿ ಹೈಪರ್ ಟೆನ್ಷನ್ನಲ್ಲಿ ಕೆಲವೊಂದು ಕಾಯಿಲೆಗಳಿಂದ ಬರುವಂಥದ್ದು. ಈಗ ಕಿಡ್ನಿ ಡಿಸೀಸ್ ಇರುತ್ತೆ, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ತುಂಬ ಸ್ಟ್ರೆಸ್ಸಿಂದ, ಆ್ಯಂಗ್ಸೈಟಿ ಈ ರೀತಿ ಇದರಿಂದ ಹೈ ಬಿ ಪಿ ಬರೋವಂಥದ್ದು, ಅಥವಾ ತುಂಬ ಓವರ್ ಮೆಡಿಕೇಷನ್ಸ್ ಇದ್ದರೆ ಬರುತ್ತೆ. ಥೈರಾಯ್ಡ್ದು ಪ್ರಾಬ್ಲಮ್ಸ್ ಇದ್ದರೆ, ಅದರಲ್ಲಿ ವೇರಿಯೇಷನ್ಸ್ ಇದ್ದರೆ ಈ ಕಾಯಿಲೆ ಬರೋವಂಥದ್ದು. ಈ ರೀತಿ ಸೆಕೆಂಡ್ರಿ ಹೈಪರ್ ಟೆನ್ಷನ್ ಬರೋವಂಥದ್ದು. ಒಂದು ರೇಂಜ್ ಕೊಟ್ಟಿರ್ತಾರೆ, ಸುಮ್ಮನೆ ಅದು ಒಂದು 90ಇಂದ ಜಾಸ್ತಿ ಆದರೆ ಡಯಾಸ್ಟಾಲಿಕ್ಕು, ಅಥವಾ ಸಿಸ್ಟಾಲಿಕ್ ನಿಮಗೆ 120ಗಿಂತ ಜಾಸ್ತಿ ಆದರೆ ಅದನ್ನು ಬಿ ಪಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆಗ ನಾವು ಟ್ಯಾಬ್ಲೆಟ್ ತೊಗೋಬೇಕು ಅಂತ ಡಾಕ್ಟ್ರು ಹೇಳ್ತಾರೆ. ಸೊ ನೀವೇನು ಮಾಡಬೇಕು ಅಂತಂದರೆ, ಈವನ್ 90ಇಂದ 100 ಬಂದರೂ 110 ಬಂದರೂ ಯಾವುದೇ ಮಾತ್ರೆ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಅಥವಾ ಸಿಸ್ಟಾಲಿಕಲ್ಲಿ ನಿಮಗೆ 120ಇಂದ 130, 140 ಬಂದ್ರೂ ಮಾತ್ರೆ ತೊಗೊಳ್ಬೇಕಾಗಿಲ್ಲ. ಕೆಲವೊಂದು ಪರ್ಟಿಕ್ಯುಲರ್ ಪ್ರಾಣಾಯಾಮ ಹಾಗೂ ಮುದ್ರಾ ಮತ್ತು ಪರ್ಟಿಕ್ಯುಲರ್ ಪೋಸ್ಚರ್ ಮತ್ತು ಆಹಾರ ಪದ್ಧತಿ ಈ ರೀತಿ ಸ್ವಲ್ಪ ಚೇಂಜ್ ಮಾಡಿಕೊಂಡಾಗ ಅದು ಆಟೋಮೆಟಿಕ್ಕಾಗಿ ನಾರ್ಮಲಿಗೆ ಬರುತ್ತೆ. ನೀವು ಒಂದು ಸಲ ಮಾತ್ರೆ ಸ್ಟಾರ್ಟ್ ಮಾಡಿದ್ರೆ ಸೊ ನಾವು ಅದು ಪರ್ಮನೆಂಟಾಗಿ ತೊಗೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಆದಷ್ಟು ಮೆಡಿಸಿನ್ಸ್ ಇಲ್ಲದೆ ನಮ್ಮ ಮೆಥಡಲ್ಲಿ ನೀವು ಆ ಕಾಯಿಲೆನ ಕ್ಯೂರ್ ಮಾಡ್ಕೋಬೋದು. ಈ ಅಧಿಕ ರಕ್ತದೊತ್ತಡ ತೊಂದರೆ ಬರೋದು ಕೆಲವೊಂದು ತುಂಬ ಸ್ಟ್ರೆಸ್ ಆಗಿರುತ್ತಲ್ಲ ನಿಮಗೆ, ಆ ಟೈಮಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ಮೈ ಎಲ್ಲ ಬೆವರು ಅಂಥದ್ದು, ಅಥವಾ ಸಡನ್ನಾಗಿ ಸಿಟ್ಟು ಬರೋ ಅಂಥದ್ದು, ನಿದ್ದೆನೇ ಬರೋದಿಲ್ಲ, ಈ ರೀತಿ ತೊಂದರೆಗಳು ಉಂಟಾಗ್ತಾ ಹೋಗುತ್ತೆ. ಆ್ಯಂಗ್ಸೈಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಂಥ ಸಿಮ್ಟಮ್ಸ್ ಬಂದಾಗ ನೀವು ಒಂದು ಸಲ ಚೆಕ್ ಮಾಡ್ಕೋಬೇಕು. ಆಗ ಸ್ವಲ್ಪ ವೇರಿಯೇಷನ್ಸ್ ಇದ್ದರೆ ಏನು ತೊಂದರೆ ಇರೋದಿಲ್ಲ. ಸಡನ್ನಾಗಿ ಹೈ ಆದರೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರೋದ್ರಿಂದ ಈ ರೀತಿ ಸಿಮ್ಟಮ್ಸ್ ಏನು ನಿಮಗೆ ಕಾಣಿಸ್ಕೊಳ್ಳುತ್ತೆ, ಆಗ ನಾವು ತುಂಬ ಸುಸ್ತಾದರೂ ಕೂಡ ಒಂದು ಸಲ ಚೆಕ್ ಮಾಡಿಸ್ಕೋಬೇಕು. ಆಗ ನಿಮಗೆ 120 ದಾಟಿ ನಿಮಗೆ 130, 140 ಈ ಥರ ರೇಂಜಲ್ಲಿದ್ದರೆ ಆಗ ನೀವು ಇಮ್ಮಿಡಿಯೇಟಾಗಿ ಕೂಲಿಂಗ್ ಇಫೆಕ್ಟ್ ಆಗುವಂಥ, ಅಂದರೆ ಇಡೀ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗಲಿಕ್ಕೆ ಏನೇನು ಮಾಡ್ಬೋದು ಅದನ್ನು ಸರಿಯಾದ ಗುರುಗಳ ಮೂಲಕ ಕಲ್ತ್ಕೊಂಡು ಪರ್ಟಿಕ್ಯುಲರ್ ಪ್ರಾಣಾಯಾಮ, ಪರ್ಟಿಕ್ಯುಲರ್ ಮುದ್ರಾಸ, ಹಾಗೆ ಕೆಲವೊಂದು ಪೋಸ್ಚರ್ಸು ಈ ರೀತಿ ಮಾಡ್ತಾ ಹೋಗಬೇಕು. ಈ ಹೈಪರ್ ಟೆನ್ಷನ್ನಿಗೆ ಯಾವ್ಯಾವ ಮುದ್ರಾಗಳ ಕಾಂಬಿನೇಷನ್ ಮಾಡಿದ್ರೆ ಕಡಿಮೆ ಆಗುತ್ತೆ? ಕಾಂಬಿನೇಷನ್ ಆಫ್ ಮುದ್ರಾಸ್ ಅಂತೀವಿ. ಅಂದರೆ ಪರ್ಟಿಕ್ಯುಲರ್ ಪ್ರಾಬ್ಲಮಿಗೆ ಕೆಲವೊಂದು ಮುದ್ರಾನ ಮಾಡೋದು. ಮುದ್ರಾ ಅಂತೂ ತುಂಬ ಇಫೆಕ್ಟಿವ್ ಆಗಿದೆ. ನಿಮಗೆ ಮುದ್ರಾಗಳ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅದು ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳುತ್ತೆ, ಹಾಗೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್, ಆ ಎನರ್ಜಿನ ನಮ್ಮ ಬಾಡಿಗೆ ಯಾವ ರೀತಿ ರೀಡೈರೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು ಅಂತ. ಸೊ ಈ ಪರ್ಟಿಕ್ಯುಲರ್ ಪ್ರಾಬ್ಲಮಿಗೆ, ಅಂದರೆ ಬಿ ಪಿ ಪ್ರಾಬ್ಲಮಿಗೆ ವ್ಯಾನ ಮುದ್ರಾ ತುಂಬ ಮುಖ್ಯವಾದದ್ದು. ವ್ಯಾನ ಅಂದರೆ ಪ್ರಾಣ, ಅಪಾನ, ಸಮಾನ, ಉದಾನ ಈ 4 ವಾಯುಗಳನ್ನು ಕಂಟ್ರೋಲ್ ಹಾಗೂ ರೆಗ್ಯುಲೇಟ್ ಮಾಡ್ತಾ ಇರೋವಂಥದ್ದು. ಈ ಪಂಚವಾಯುಗಳಲ್ಲಿ ಒಂದು ವಾಯು ವ್ಯಾನವಾಯು. ಸೊ ಈ ವ್ಯಾನವಾಯು ರಕ್ತದ ಜೊತೆ ನಮ್ಮ ದೇಹದಲ್ಲಿ ಹರಿತಾ ಇರುತ್ತೆ. ಸೊ ಇದರಲ್ಲಿ ಏರುಪೇರು ಉಂಟಾದಾಗ, ವೇರಿಯೇಷನ್ಸ್ ಆದಾಗ ನಮಗೆ ಬಿ ಪಿ ಬರುವಂಥದ್ದು, ಆ ರಕ್ತದೊತ್ತಡದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ವ್ಯಾನ ಮುದ್ರನ ಪ್ರತಿನಿತ್ಯ 10ರಿಂದ 15 ನಿಮಿಷ ಸ್ಟಾರ್ಟಿಂಗ್ ಮಾಡಿ, ತುಂಬ ಜಾಸ್ತಿ ಬಿ ಪಿ ಇದ್ದರೆ 1 ಅವರ್ವರೆಗೂ ಕಂಟಿನ್ಯೂ ಮಾಡಬೇಕಾಗತ್ತೆ. ಅಂದರೆ ಕಂಟಿನ್ಯೂಸ್ಸಾಗಿ ನೀವು 1 ಅವರ್ ಮಾಡಬೇಕಾಗಿಲ್ಲ, 5 ನಿಮಿಷ 10 ನಿಮಿಷ ಈ ರೀತಿ ಪ್ರಾಕ್ಟೀಸ್ ಮಾಡಿ, ಮತ್ತು ಗ್ಯಾಪ್ ಬಿಟ್ಕೊಂಡು ಒಟ್ಟು ಥ್ರೂ ಔಟ್ ದ ಡೇ 45 ಮಿನಿಟ್ಸ್ 1 ಅವರ್ ಈ ಥರ ಮಾಡಬೇಕಾಗತ್ತೆ. ಆ ವ್ಯಾನ ಮುದ್ರನ ಯಾವ ರೀತಿ ಮಾಡೋದಂತ ಇವಾಗ ನೋಡೋಣ. 5 ಬೆರಳುಗಳು 5 ತತ್ವನ ಸೂಚಿಸುತ್ತೆ. ಇದರಲ್ಲಿ ಅಗ್ನಿ ತತ್ವದ ಹೆಬ್ಬೆರಳಿನ ಜೊತೆಗೆ ವಾಯು ತತ್ವದ ತೋರು ಬೆರಳು ಹಾಗೂ ಆಕಾಶ ತತ್ವದ ಮಧ್ಯದ ಬೆರಳು, ಈ 2 ಬೆರಳುಗಳ ತುದಿಗಳನ್ನು ಜೋಡಿಸಿದರೆ ಇದು ವ್ಯಾನ ಮುದ್ರಾ ಅಂತ ಅನಿಸ್ಕೊಳ್ಳುತ್ತೆ.
ಈ ವ್ಯಾನ ಮುದ್ರನ ಈ ರೀತಿ ಜಸ್ಟ್ ಸ್ವಲ್ಪ ಟಚ್ ಮಾಡಿದ್ರೂ ಸಾಕು, ತುಂಬ ಪ್ರೆಷರ್ ಕೊಡೋದು ಬೇಡ. ಈ ರೀತಿ ಇಟ್ಕೋಬೇಕು. ನಿಮಗೆ ಯಾವಾಗ ಕೈ ಫ್ರೀ ಇರುತ್ತೆ ಅಂಥ ಟೈಮಲ್ಲಿ ಮಾಡ್ತಾ ಹೋಗಬೇಕಾಗತ್ತೆ. ಉಳಿದ 2 ಬೆರಳುಗಳು ನೇರವಾಗಿರಬೇಕು. ಇಷ್ಟೊಂದು ಸಿಂಪಲ್ಲಾಗಿ ಮಾಡೋವಂಥದ್ದು. ಇದನ್ನು 2 ಕೈಯಲ್ಲಿ ಮಾಡಿದ್ರೆ ಆ ಇಫೆಕ್ಟ್ ಜಾಸ್ತಿ ಇರುತ್ತೆ. ನೀವು ಒಂದು ಕೈಯಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ, ಬರಿತಾ ಇದ್ದರೆ ಒಂದು ಕೈಯಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ನೀವು ಕೈಯನ್ನು ಇದೇ ರೀತಿ ಇಟ್ಕೋಬೇಕು ಅಂತಿಲ್ಲ, ಕಾಲ ಮೇಲೆ ಇಟ್ಕೋಬೋದು, ಅಥವಾ ನೀವು ವಾಕಿಂಗ್ ಹೋಗ್ತಾ ಕೂಡ ಈ ಮುದ್ರನ ಪ್ರಾಕ್ಟೀಸ್ ಮಾಡ್ಬೋದು. ಇನ್ನೊಂದು ಸಲ ಈ ಮುದ್ರನ ಯಾವ ರೀತಿ ಮಾಡೋದು ನೋಡೋಣ. ಈ 5 ಬೆರಳುಗಳಲ್ಲಿ ಹೆಬ್ಬೆರಳಿನ ತುದಿಗೆ ತೋರು ಬೆರಳು ಹಾಗೂ ಮಧ್ಯದ ಬೆರಳು ತುದಿಗಳನ್ನು ಜೋಡಿಸೋದು. ಕೆಲವರು ಕಾಮನ್ನಾಗಿ ಸುಮ್ಮನೆ ಹೀಗೆ ಇಟ್ಕೊಂಡಿರ್ತಾರೆ ಅಥವಾ ಈ ರೀತಿ ಇಟ್ಕೊಂಡಿರ್ತಾರೆ. ಹೀಗೆ ಇಟ್ಕೊಂಡ್ರೆ ಅದು ವರ್ಕ್ ಆಗೋಲ್ಲ, ಟಿಪ್ ಜಾಯಿನ್ ಆಗಬೇಕು. ಈ ರೀತಿ ಉಳಿದ 2 ಬೆರಳು ನೇರ ಆಗಿರುತ್ತೆ. ಈ ವ್ಯಾನ ಮುದ್ರ ಹೈ ಬಿ ಪಿನ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಮುಖ್ಯವಾದ ಒಂದು ಮುದ್ರ. ಸೊ ಇದ್ರ ಜೊತೆಗೆ ಕಾಂಬಿನೇಷನ್ ಆಫ್ ಮುದ್ರ ಅಂದರೆ ಚಿನ್ಮುದ್ರ, ಅಪಾನ ಮುದ್ರ, ಪ್ರಾಣ ಮುದ್ರ, ಈ 3 ಕಾಂಬಿನೇಷನ್ ಮಾಡ್ಕೋಬೇಕಾಗತ್ತೆ. ಯಾಕೆಂತಂದರೆ ಈ ವ್ಯಾನ ಮುದ್ರ ಪರ್ಟಿಕ್ಯುಲರಾಗಿ ಎನಿ ಹೈಪರ್ ಆ್ಯಕ್ಟಿವಿಟೀಸ್, ಯಾವುದೇ ಅಬ್ನಾರ್ಮಲ್ ಆ್ಯಕ್ಟಿವಿಟೀಸ್ ಇದ್ರೂ ನಮ್ಮ ದೇಹದಲ್ಲಿ ಯಾವ ರೀತಿ ತೊಂದರೆ ಇರುತ್ತೆ, ಅಬ್ನಾರ್ಮಲಿಟೀಸ್ ಇರುತ್ತೆ, ಅಂಥ ಟೈಮಲ್ಲಿ ವ್ಯಾನ ಮುದ್ರನ ಮಾಡಬೇಕಾಗಿದ್ದು. ಆದರೆ ಈ ಬಿ ಪಿ ಬರಲಿಕ್ಕೆ ಮುಖ್ಯವಾದ ಯಾವ ಕಾಯಿಲೆ ಇದೆ ಅವರ ದೇಹಕ್ಕೆ ಅನುಗುಣವಾಗಿ, ಅಂದರೆ ಈಗ ಬಿ ಪಿ ಇರೋರಿಗೆ ಕೆಲವರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಒಬೇಸಿಟಿ ಇರ್ಬೋದು, ಅಥವಾ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು. ಈ ರೀತಿ ಇದ್ದಾಗ ಅವರು ಮುದ್ರಾದ ಕಾಂಬಿನೇಷನ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಈಗ ಜನರಲಾಗಿ ನೀವು ತೊಗೋಬೇಕು ಅಂದರೆ ಬರೀ ಬಿ ಪಿ ಒಂದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಆ ಬಿ ಪಿ ವೇರಿಯೇಷನ್ ಆಗೋದು ಸ್ಟ್ರೆಸ್ಸಿಂದ. ನಿಮ್ಗೆ ಯಾವಾಗ ಒಂದು ಆಂಗ್ಸೈಟಿ ಜಾಸ್ತಿ ಆಗುತ್ತೆ, ಅಥವಾ ನಿಮ್ಮ ಒತ್ತಡ ಕೆಲಸದಲ್ಲಿ ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ಯಾವುದೇ ರೀತಿ ಒಂದು ಮೆಡಿಸಿನ್ಸ್ ತೊಗೊಳ್ತಾ ಇರೋದ್ರಿಂದ ಇರ್ಬೋದು, ಯಾವಾಗ ನಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ಆವಾಗ ಬಿ ಪಿ ವೇರಿಯೇಷನ್ ಆಗುವಂಥದ್ದು. ಸೊ ಈ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಚಿನ್ಮುದ್ರ. ಸೊ ಚಿನ್ಮುದ್ರ ನಿಮಗೆ ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ. ಹೆಬ್ಬೆರಳು ಹಾಗೂ ತೋರು ಬೆರಳು ಈ 2 ಜೋಡಿಸಿದ್ರೆ ಚಿನ್ಮುದ್ರ ಆಗುತ್ತೆ. ಇದನ್ನು 2 ಕೈಲಿ ಮಾಡಿದ್ರೆ ತುಂಬ ಇಫೆಕ್ಟಿವ್ ಆಗಿರುತ್ತೆ. ಇದು ಯಾವುದೇ ರೀತಿ ಆಂಗ್ಸೈಟಿ, ಸ್ಟ್ರೆಸ್ಸು, ಅಥವಾ ಇನ್ಸೋಮ್ನಿಯಾ ಇರ್ಬೋದು, ಅಥವಾ ಕಾನ್ಸಂಟ್ರೇಷನ್ ಮೆಮೊರಿ ಪವರ್ ಕಡಿಮೆ ಆಗ್ತಾ ಇರೋದು, ಈ ರೀತಿ ಯಾವುದೇ ತೊಂದರೆ ಇದ್ದರೂ ಕೂಡ ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ಸಿಗೆ ಚಿನ್ಮುದ್ರನ ತುಂಬ ಮುಖ್ಯವಾದ ಮುದ್ರ. ಸೊ ಇದನ್ನು ಅವರು ಬಿ ಪಿ ಪೇಷಂಟ್ಸು ಅರ್ಧ ಗಂಟೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ವೀಕ್ಷಕರೇ, ಈ ಮುದ್ರಾಗಳ ಜೊತೆಗೆ ಇನ್ನು ಕೆಲವೊಂದು ಆಹಾರ ಪದ್ಧತಿನ ಖಂಡಿತವಾಗಿ ಅವ್ರು ಚೇಂಜ್ ಮಾಡ್ಕೋಬೇಕು. ತುಂಬ ಖಾರ ತಿನ್ನುವಂಥದ್ದು, ಉಪ್ಪನ್ನು ಕಡಿಮೆ ಮಾಡ್ಕೋಬೇಕು. ಈ ರೀತಿ ಆಹಾರ ಪದ್ಧತಿನ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗತ್ತೆ. ತುಂಬ ಆಯಿಲ್ ತಿನ್ನುವಂಥದ್ದು ಅಥವಾ ಹೊರಗಡೆ ಟಿಂಡ್ ಪ್ರೋಸೆಸ್ಡ್ ಫುಡ್ ತಿಂದರೆ ಕೂಡ ನಮ್ಮ ಬಿ ಪಿ ವೇರಿಯೇಷನ್ ಆಗುತ್ತೆ. ನೀವು ಎಷ್ಟು ಹಣ್ಣು ತರಕಾರಿನ ಜಾಸ್ತಿ ತಿಂದು ಒಳ್ಳೆ ಸಾತ್ವಿಕವಾದ ಆಹಾರ ತಿಂತಾ ಇದ್ದರೆ ಖಂಡಿತವಾಗಿಯೂ ಬಿ ಪಿನ ಯಾವುದೇ ರೀತಿ ಮಾತ್ರೆ ಇಲ್ಲದೆ ಕಂಟ್ರೋಲ್ ಮಾಡ್ಬೋದು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಈ ಅಧಿಕ ರಕ್ತದೊತ್ತಡಕ್ಕೆ ಇನ್ನೂ ಏನೇನು ಮಾಡ್ಬೋದು, ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ.